ಪೂರ್ಣಚೇತನ ಶಾಲೆ ವಿದ್ಯಾರ್ಥಿ ಪೃಥು ಪಿ ಅದ್ವೈತ್ನಿಂದ ಜಾಗತಿಕ ವಿಶ್ವ ದಾಖಲೆ. ಮೈಸೂರು ನಗರದ ಪೂರ್ಣಚೇತನ ಪಬ್ಲಿಕ್ ಶಾಲೆಯ ಇಬ್ಬರು ವಿದ್ಯಾರ್ಥಿ ಪೃಥು ಪಿ ಅದ್ವೈತ್ ಎಲೈಟ್ ವರ್ಲ್ಡ್ ರೆಕಾರ್ಡ್ಸ್, ಏಷ್ಯನ್ ರೆಕಾರ್ಡ್ಸ್ ಮತ್ತು ಇಂಡಿಯಾ ರೆಕಾರ್ಡ್ಸ್ನ ಕೀರ್ತಿಗೆ ಭಾಜನರಾಗಿದ್ದಾರೆ. ಶಾಲೆಯ ವಿದ್ಯಾರ್ಥಿ ಪೃಥು ಪಿ ಅದ್ವೈತ್ ಜಾಗತಿಕ ವಿಶ್ವ ದಾಖಲೆಗೆ ಪಾತ್ರರಾದವರು. ಪೃಥು ಪಿ ಅದ್ವೈತ್ ಅವರು ಪ್ರಭಾವಶಾಲಿ 150 ಶ್ಲೋಕಗಳನ್ನು ಯಶಸ್ವಿಯಾಗಿ ಪಠಿಸುವ ಮೂಲಕ ಅಪ್ರಾಪ್ತ ವಯಸ್ಕ ಪುರುಷನು 30 ನಿಮಿಷಗಳಲ್ಲಿ ಹೆಚ್ಚು ಸಂಖ್ಯೆಯ ಶ್ಲೋಕಗಳನ್ನು ಪಠಿಸಿ ದಾಖಲೆ ಸೃಷ್ಟಿಸಿದ ಅವರು ಹೊಸ ದಾಖಲೆ ನಿರ್ಮಿಸಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಎಲೈಟ್ ವರ್ಲ್ಡ್ಸ್ ರೆಕಾರ್ಡ್ ಹಿರಿಯ ತೀರ್ಪುಗಾರರಾದ ಮೀತ್ ಕೆ ಹಿಂಗೋರಾಣಿ, ಏಷ್ಯನ್ ರೆಕಾರ್ಡ್ಸ್ ಅಕಾಡೆಮಿಯ ತೀರ್ಪುಗಾರರಾದ ಪ್ರತಿಭಾ ಮತ್ತು ಇಂಡಿಯಾ ರೆಕಾರ್ಡ್ಸ್ ಅಕಾಡೆಮಿಯ ರೆಕಾರ್ಡ್ಸ್ ಮ್ಯಾನೇಜರ್ ಕೆಆರ್ ವೆಂಕಟೇಶ್ವರನ್ ಉಪಸ್ಥಿತಿಯಲ್ಲಿ ವಿದ್ಯಾರ್ಥಿ ಪೃಥು ಪಿ ಅದ್ವೈತ್ ಈ ದಾಖಲೆಗೆ ಪ್ರದರ್ಶನ ಮಾಡಿದ್ದು, ವಿದ್ಯಾರ್ಥಿಯ ಅಸಾಧಾರಣ ಸಾಧನೆಗಳನ್ನು ಕೊಂಡಾಡಿದರು. ಈ ಯುವ ಸಾಧಕ ಜಾಗತಿಕ ವಿಶ್ವ ದಾಖಲೆ ಏಜೆನ್ಸಿಗಳಿಂದ ಆಸ್ಕರ್ ಮನ್ನಣೆಯನ್ನು ಪಡೆಯಲು ದಾಖಲೆಗಳು ಅನುವು ಮಾಡಿಕೊಡಲಿದೆ. ಶಾಲೆಯ ಸಿಇಒ ಬಿ ದರ್ಶನ್ ರಾಜ್, ಸಿಎಒ ಮಾಧುರ್ಯ ರಾಮಸ್ವಾಮಿ, ಪ್ರಾಂಶುಪಾಲರಾದ ಬಿ ಪ್ರಿಯಾಂಕಾ ಮತ್ತು ಡೀನ್ ಲಾವಣ್ಯ ಸೇರಿದಂತೆ ಪೂರ್ಣಚೇತನ ಪಬ್ಲಿಕ್ ಸ್ಕೂಲ್ನ ಪ್ರಮುಖ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. One was a little wrong. We have approved 150 slokas. So with this, Pratyut has established a new world record in the category of most slokas recited in 30 minutes by an individual minor male with 150 slokas, and this record is being conferred on him by Elite World Records LLC USA, and I am Amit Hingorani, Senior Adjudicator and Ambassador for Elite World Records. Congratulations. Parents will be here. Yeah, 1 minute, sir. With students at home, then parents will join. Background is coming? Yes. Okay, look here. I care Venkateshwaran, Indian Records Academy. For the max number of slokas recited in 30 minutes by an individual minor male was accomplished by Prathu P. Advait, grade 3 of Purnachetana Public School, and I provisionally declare for the record attempted. Thank you. Look here. The leg should be straight. Sir, look here. All please. Yeah, thank you, sir. Now we remove the other branch. ನನ್ನ ಹೆಸರು ಪೃಥು ಅಂತ. ನಾನು ಎ ಸೆಕ್ಷನ್ನು ಮೂರನೇ ತರಗತಿ ಪೂರ್ಣಚೇತನ ಶಾಲೆಯಲ್ಲಿ ಓದ್ತೀನಿ. ನಾನು ಮಂತ್ರಗಳು ವೇದಗಳು ಹೇಳಿ ಸಾಧನೆ ಮಾಡಿದ್ದೀನಿ. ಮೊದಲು ನನಗೆ ಆದರ್ಶ ಬಾಲ ಪ್ರತಿಭಾ ಅಂತ ಒಂದು ಅವಾರ್ಡ್ ಬಂದಿತ್ತು. ಇವಾಗ ಅದರಿಂದ ಅದನ್ನು ಪ್ರಾಕ್ಟೀಸ್ ಮಾಡಿ ಒಂದು ವರ್ಲ್ಡ್ ರೆಕಾರ್ಡ್ ಸಿಕ್ಕಿದೆ. ಅಂದರೆ ನಾನು ಮನೇಲಿ ಮಾಡ್ತಿರ್ಬೇಕಾದ್ರೆ ಅಪ್ಪ ಪೂಜೆ ಮಾಡಿ ನಾನು ಕೇಳಿಸ್ಕೊಂಡು ಕಲ್ತಿರೋದು. ಅಪ್ಪ ಅಮ್ಮಂಗೆ ಬಹಳ ಖುಷಿಯಾಗಿರುತ್ತೆ. ನನ್ನ ಮಗ ಪೃಥು ಪಿ ಅದ್ವೈತು ಇವತ್ತು 3 ವಿಶ್ವ ದಾಖಲೆಗಳನ್ನು ಅವನು ಪಡೆದಿದ್ದಾನೆ. ಒಂದು ಎಲೈಟ್ ವರ್ಲ್ಡ್ ರೆಕಾರ್ಡ್, ಒಂದು ಏಷ್ಯಾ ಬುಕ್ಸ್ ಆಫ್ ಅಕಾಡೆಮಿ, ಇಂಡಿಯಾ ಬುಕ್ಸ್ ಆಫ್ ಅಕಾಡೆಮಿ ಮತ್ತು ಏಷ್ಯನ್ ಬುಕ್ಸ್ ಆಫ್ ಅಕಾಡೆಮಿ ಅಂತ ಹೇಳಿ 3 ವರ್ಲ್ಡ್ ರೆಕಾರ್ಡ್ಗಳನ್ನು ಅವನು ಇವತ್ತು ಮೋಸ್ಟ್ ಶ್ಲೋಕಸ್ ಚಾಂಟೆಡ್ ಇನ್ 30 ಮಿನಿಟ್ಸ್ ಅಂತ 30 ನಿಮಿಷದಲ್ಲಿ 150 ಶ್ಲೋಕಗಳನ್ನು ಪಠಣೆಯನ್ನು ಮಾಡಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾನೆ. ಒಂದು ಹೆಮ್ಮೆಯ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಟೈಟಲ್ನಲ್ಲಿ ಇವನೇ ಮೊದಲ ವಿಶ್ವ ದಾಖಲೆಯನ್ನು ಮಾಡಿರೋದು ಅಂತ ವಿಶ್ವ ದಾಖಲೆ ಸಂಸ್ಥೆಯವರು ಹೇಳಿದ್ದಾರೆ. ಇವನು ಏನು ಶ್ಲೋಕಗಳನ್ನು ನಾವು ಮನೆಯಲ್ಲಿ ನಿತ್ಯ ಪೂಜೆಯನ್ನು ಮಾಡ್ತಾಯಿದ್ವಿ, ಅದರಿಂದ ಏನು ಕಲ್ತಿದ್ದ ಅದನ್ನು ಶಾಲೆ ಗುರುತಿಸ್ತು. ಅವನ್ನ ಶಾಲೆಯ ಗುರುತಿಸಿ ಈ ಶಾಲೆ ಒಂದು ಮೈಸೂರಿನಲ್ಲಿ ಪ್ರಪ್ರಥಮ ಬಾರಿಗೆ, ಇದುವರೆಗೆ ಮೈಸೂರಿನಲ್ಲಿ ಯಾರೂ ವಿಶ್ವ ದಾಖಲೆಯನ್ನು ಮಾಡೇ ಇರಲಿಲ್ಲ ಯಾವ ಶಾಲೆಯಲ್ಲೂ. ಪೂರ್ಣಚೇತನ ಶಾಲೆ ಅದರಲ್ಲೇ ವಿಶ್ವ ದಾಖಲೆಯನ್ನು ಮಾಡಿದೆ. ಇಂತಹ ಪ್ರತಿಭೆಗಳನ್ನು ಶಾಲೆಯಲ್ಲಿ ಗುರುತಿಸಿ ಇವರಿಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ವಿಶ್ವ ದಾಖಲೆ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೊಡಿಸುವಂಥದ್ರಲ್ಲಿ ಆ ಶಾಲೆ ದೊಡ್ಡ ಮೈಲಿಗಲನ್ನು ಪಡೆದಿದೆ. ಏನು ಈ ಮಕ್ಕಳಲ್ಲಿ ಪ್ರತಿಭೆ ಇರ್ತದೆ ಇದನ್ನು ಗುರುತಿಸಬೇಕು.
ಮಕ್ಕಳಲ್ಲಿ ಎಷ್ಟೋ ಕಡೆ ಪ್ರತಿಭೆ ಇರ್ತದೆ, ಬಟ್ ಅವ್ರನ್ನ ಗುರುತಿಸೋರು ಸಹ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಇದು ಯಾವುದೂ ಸಹ ಅಕಾಡೆಮಿಕ್ ಅಲ್ಲ, ಅಂದರೆ ಶೈಕ್ಷಣಿಕವಾಗಿ ಇದು ಯಾವುದೂ ಸಹ ಶೈಕ್ಷಣಿಕ ಫ್ರೇಮ್ವರ್ಕ್ ಬರೋದಿಲ್ಲ. ಆದರೆ ಮಕ್ಕಳನ್ನು ಶೈಕ್ಷಣೇತರವಾಗೂ ಸಹ ನಾವು ದಾಖಲೆಗಳನ್ನು ಮಾಡಿಸ್ಬೋದು ಅಂತ ಹೇಳಿ ಈ ಶಾಲೆ ಒಂದು ಮಾದರಿಯಾಗಿದೆ. ಏನು ಶಾಲೆ ತನ್ನ ಹೆಸರಿನಲ್ಲಿ ಭಾರತೀಯ ಐಡೆಂಟಿಟಿ ಅಂತ ಇಟ್ಕೊಂಡಿದೆ, ಅದಕ್ಕೆ ವಸ್ತುಶಃ ಸತ್ಯವಾಗಿ ಇಲ್ಲಿ ನಡೆದಿರ್ತಕ್ಕಂತಹ ಹಲವಾರು ವಿಶ್ವ ದಾಖಲೆಗಳು ಗಮನಿಸ್ಬೋದು. ಶ್ಲೋಕ, ಭಗವದ್ಗೀತೆ, ಕೀಬೋರ್ಡ್ ಇನ್ಸ್ಟ್ರೂಮೆಂಟ್ಗಳು ಮಾಡಿದ್ದು, ಇದೆಲ್ಲವೂ ಸಹ ನಮ್ಮ ಭಾರತೀಯ ಐಡೆಂಟಿಟಿ ಏನಿದೆ ಅವುಗಳಿಗೆ ಸಂಬಂಧಪಟ್ಟಿದ್ದೇ ಇದೆ. ಈ ಥರ ಮಕ್ಕಳುಗಳನ್ನು ಪ್ರಪಂಚಾದ್ಯಂತ ತನ್ನ ಶಾಲೆ ಮಕ್ಕಳುಗಳನ್ನು ತೋರಿಸ್ಕೊಡೋದಿದೆಯಲ್ಲ, ಅದು ಅತ್ಯಂತ ಬಹಳ ಶ್ರಮವಹಿಸಿ ತುಂಬ ಶ್ಲಾಘನೀಯ ಕಾರ್ಯವನ್ನು ಈ ಶಾಲೆ ಮಾಡಿದೆ. ನನ್ನ ಮಗನಿಗೆ ಈಗ ಒಂದು 7-7.5 ವರ್ಷ. ಈ ಸಂದರ್ಭದ ಈ ವಯಸ್ಸಿನಲ್ಲಿ ನಮ್ಮಗಳಿಗೆ ಸ್ಕೂಲಲ್ಲಿ ರನ್ನಿಂಗ್ ರೇಸು, ಸ್ಪೋರ್ಟ್ಸು, ಯಾವುದೋ ಆನ್ಯುವಲ್ ಡೇ ಈ ಥರದ್ರಲ್ಲಿ ಅವಕಾಶ ಸಿಕ್ಕಿದ್ರೆ ದೊಡ್ಡದು ಅಂತ ನಮಗೆ ಅಂತ ಇತ್ತು. ಆದರೆ ಶಾಲೆ 21st ಸೆಂಚುರಿ ಎಜುಕೇಷನ್ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾರೆ. 21st ಸೆಂಚುರಿ ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳಿ ಆ ಶಾಲೆ ಅತ್ಯಂತ ಸರಳವಾಗಿ, ಅತ್ಯಂತ ವಿಶೇಷವಾಗಿ ಈ ವಿಶ್ವ ದಾಖಲೆಯನ್ನು ಮಕ್ಕಳುಗಳನ್ನ ನಿರ್ಮಿಸೋದ್ರ ಮೂಲಕ 21st ಸೆಂಚುರಿಗೆ ಶಿಕ್ಷಣ ಮಾತ್ರ ಮುಖ್ಯ ಅಲ್ಲ, ಶಿಕ್ಷಣದ ಜೊತೆಗೆ ಹಲವಾರು ವಿಷಯಗಳು ಮುಖ್ಯ ಆಗ್ತದೆ ಮಗುವಿನ ಬೆಳವಣಿಗೆಗೆ ಅಂತ ಹೇಳಿ ಈ ಶಾಲೆ ದೊಡ್ಡ ಒಂದು ಅವಕಾಶವನ್ನು ನನ್ನ ಮಗನಿಗೆ ಕರುಣಿಸಿದೆ. ನಾನು ಈ ಪೂರ್ಣಚೇತನ ಶಾಲೆಗೆ ಅಜೀವ ಪರ್ಯಂತ ಕೃತಜ್ಞತೆಯಿಂದ ಇರ್ತೀನಿ. ಯಾಕೆಂದರೆ ನಮ್ಮ ಮಕ್ಕಳುಗಳನ್ನ ನಾವೇ ಎಷ್ಟೋ ಸರಿ ಅಬ್ಸರ್ವ್ ಮಾಡಿರೋದಿಲ್ಲ ಮನೇಲಿ. ನಮ್ಮ ಮಕ್ಕಳಿಗೆ ಏನು ಟ್ಯಾಲೆಂಟ್ ಇರುತ್ತೆ, ನಮ್ಮ ಮಕ್ಕಳು ಯಾವುದರಲ್ಲಿ ವಿಷಯದಲ್ಲಿ ಪರಿಣಿತರಾಗಿರ್ತಾರೆ, ಅವನಿಗೆ ಗಣಿತ ಚೆನ್ನಾಗಿ ಬರುತ್ತಾ, ವಿಜ್ಞಾನ ಚೆನ್ನಾಗಿ ಬರುತ್ತಾ, ಕನ್ನಡ ಚೆನ್ನಾಗಿ ಮಾತಾಡ್ತಾನ ಅಂತ ಎಷ್ಟೋ ಸರಿ ನಮಗೆ ಪೋಷಕರು ಕೇಳಿದಾಗ ನಾವು ಅದನ್ನು ಗಮನಿಸೋಕ್ಕಾಗೋದಿಲ್ಲ. ಆದರೆ ಒಂದು 700 ವಿದ್ಯಾರ್ಥಿಗಳು ಇರೋ ಈ ಶಾಲೆಯಲ್ಲಿ 700 ಮಕ್ಕಳದ ವಿಶೇಷತೆ ಏನಿದೆ ಅದನ್ನು ಶಾಲೆ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಹೇಳ್ತಾರೆ. ಒಂದು ಶಾಲೆ ಎಷ್ಟು ವಿದ್ಯಾರ್ಥಿ ಜೀವನದಲ್ಲಿ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಇವತ್ತು ಏನು ಬೇರು ಬಿತ್ತಾರಲ್ಲ ಶಾಲೆಗಳಲ್ಲಿ, ಅದು ಮುಂದಿನ 20 ವರ್ಷಗಳ ನಂತರ ಮಕ್ಕಳಿಗೆ ರಿಯಲೈಸೇಷನ್ ಆಗುತ್ತೆ, ನಾವು ಏನು ಕಲ್ತ್ವಿ, ಏನು ವಿದ್ಯೆ ಕಲಿಸ್ತೀವಿ ಅಂತ. ಅಂಥದ್ರಲ್ಲಿ ಅಕಾಡೆಮಿಕಲ್ಲೂ ಸಹ ನಾನ್ ಅಕಾಡೆಮಿಕಲ್ಲೂ ಸಹ ಎರಡೂ ಕ್ಷೇತ್ರದಲ್ಲಿ ಈ ಶಾಲೆ ಮಕ್ಕಳಿಗೆ ಹೆಚ್ಚು ಅವಕಾಶಗಳನ್ನ ಕೊಡ್ತಾ ಇದೆ. ಈ ಅಕಾಡೆಮಿಕ್ಲಿ ಇವನು ನನಗೆ ಲಾಸ್ಟ್ ಇಯರ್ 97%, 96% ತೊಗೊಂಡಿದ್ದ. ಈ ಸರಿ ವಿಶ್ವ ದಾಖಲೆಗೆ ಒಂದು ಹೋಗಿದ್ದಾನೆ. ಅಂದರೆ ಶೈಕ್ಷಣಿಕ ಮತ್ತು ಶೈಕ್ಷಣಿಕವಲ್ಲದ ಕ್ಷೇತ್ರಗಳು ಎರಡರಲ್ಲೂ ಸಹ ಸಮಾನವಾಗಿ ಅದಕ್ಕೆ ವೆಯ್ಟೇಜನ್ನು ಕೊಟ್ಟು ಶಾಲೆ ಇಂತಹ ಪ್ರತಿಭೆಗಳನ್ನ ಗುರುತಿಸ್ತಾ ಇದೆ. ಆ ಶಾಲೆ ಮತ್ತಷ್ಟು ಮಕ್ಕಳನ್ನು ಈ ರೀತಿ ದಾಖಲೆಗಳಿಗೆ ತಯಾರಿ ಮಾಡಿ, ಈ ದಾಖಲೆಗಳು ಬರೀ ಶಾಲೆಗೆ ಮಾತ್ರ ಹೆಸರಾಗೋದಿಲ್ಲ, ಇದೆಲ್ಲವೂ ಸಹ ನಮಗೆ ವೈಯಕ್ತಿಕವಾಗಿ ನಮ್ಮ ಮಕ್ಕಳುಗಳ ಪ್ರೊಫೈಲ್ಗಳನ್ನ ಇನ್ಕ್ರೀಸ್ ಮಾಡುತ್ತೆ. ಈ ಶಾಲೆ ಮಾಡಿರ್ತಕ್ಕಂಥ ಈ ಸಾಧನೆ ಕೇವಲ ಶಾಲೆಯ ಚೌಕಟ್ಟು ಕಾಂಪೌಂಡ್ ಒಳಗೆ ಮಾತ್ರ ಉಳ್ಕೊಳ್ಳೋದಿಲ್ಲ. ಈಗ ಒಂದು 300-400 ಮಕ್ಕಳು, 500 ಮಕ್ಕಳು ವಿಶ್ವ ದಾಖಲೆ ಮಾಡ್ತಾರೆ ಅಂತ ಹೇಳಿದ್ರೆ ಮೈಸೂರಿನ ವರ್ಲ್ಡ್ ರೆಕಾರ್ಡ್ ಇಂಡೆಕ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಏನು ಸಾಂಸ್ಕೃತಿಕ ನಗರಿ ಮೈಸೂರು ಅಂತ ನಾವು ಹೇಳ್ತೀವಿ, ಇದರೊಳಗೆ ಇವತ್ತು ವಿ ಹ್ಯಾವ್ ಎ ಬ್ಯಾಂಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸ್ಟೂಡೆಂಟ್ಸ್. ಅಂದರೆ ಪ್ರಪಂಚದಾದ್ಯಂತ ಇವತ್ತು ಮೈಸೂರಿನಲ್ಲಿ ಒಂದು 500 ಮಕ್ಕಳು ವಿಶ್ವ ದಾಖಲೆ ಮಾಡಿದ್ದಾರೆ ಇದುವರೆಗೆ ಅಂತ ಒಂದು ಇಂಡೆಕ್ಸ್ ಕೊಡುತ್ತೆ. ಇದರಿಂದ ಮೈಸೂರಿನ ವ್ಯಾಲ್ಯೂ ಸಹ ಜಾಸ್ತಿ ಆಗುತ್ತೆ. ಮೈಸೂರಿನ ವ್ಯಾಲ್ಯೂ ಜೊತೆಗೆ ಇದರಿಂದ ಮೈಸೂರಿಗೆ ಶೈಕ್ಷಣಿಕವಾಗಿ ಏನು ಅವಕಾಶಗಳು ಸಿಗಬೇಕು ಅಥವಾ ಶೈಕ್ಷಣಿಕವಾಗಿ ಮೈಸೂರಿಗೆ ಏನು ಬೆಲೆ ಸಿಗಬೇಕು, ಇದು ಸಹ ಆ ಮೈಸೂರಿಗೆ ಇನ್ಕ್ರೀಸ್ ಆಗುತ್ತೆ. ಇದು ಅತ್ಯಂತ ಶ್ಲಾಘನೀಯ ಕೆಲಸವನ್ನು ಪೂರ್ಣಚೇತನ ಮಾಡಿದೆ. ನಮಗೊಂದು ದೊಡ್ಡ ಅವಕಾಶವನ್ನು ಪೂರ್ಣಚೇತನ ಶಾಲೆ 3 ವಿಶ್ವ ದಾಖಲೆಗಳನ್ನು ಒಟ್ಟಿಗೆ ನಮ್ಮ ಮಕ್ಕಳಿಗೆ ಕರುಣಿಸಿರ್ತಕ್ಕಂಥದ್ದಕ್ಕೆ ನಾನು ಅಜೀವ ಪರ್ಯಂತ ಅವರಿಗೆ ಕೃತಜ್ಞನಾಗಿರ್ತೇನೆ. ಧನ್ಯವಾದಗಳು.